ಇನ್ನು ಶಾಸಕ ಮುನಿರತ್ನ ವಿರುದ್ಧ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮುನಿರತ್ನಗೆ ಈಗ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಶಾಸಕ ಮುನಿರತ್ನಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅಕ್ಟೋಬರ್ 4ನೇ ತಾರೀಕಿನ ತನಕ ನ್ಯಾಯಾಂಗ ಬಂಧನ. ಹಾಗಾಗಿ ಈಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಾಸಕ ಮುನಿರತ್ನ ಅವರನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿಗೆ ಬೇಲ್ ತಗೊಂಡ್ರು, ಜಾತಿ ನಿಂದನೆ ಕೇಸ್ನಲ್ಲಿ ಬೇಲ್ ಸಿಕ್ತು, ಪರಪ್ಪನ ಅಗ್ರಹಾರದಿಂದ ಹೊರಗೆ ಬಂದರು ಜೈಲಿಂದ. ಇಮಿಡಿಯೇಟಾಗಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಮತ್ತೆ ಈಗ ಕೋರ್ಟ್ ಕರ್ಕೊಂಡು ಹೋಗಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಕೋರ್ಟ್ ಮತ್ತೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅಲ್ಲಿಗೆ ಜೈಲಿಂದ ಹೊರಗೆ ಬಂದು ಅವರು ಮನೆಗೂ ಹೋಗಲಿಲ್ಲ. ಮತ್ತೆ ಈಗ ಅವರು ಪರಪ್ಪನ ಅಗ್ರಹಾರ ಜೈಲನ್ನ ನೋಡಬೇಕಾಗಿದೆ. ಇನ್ನು ನ್ಯಾಯಾಧೀಶರ ಮುಂದೆ ಮುನಿರತ್ನ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರಂತೆ. ನೋಡಿ ಸ್ವಾಮಿ, ಒಂದಾದ ಮೇಲೆ ಒಂದು ಕೇಸ್ಗಳನ್ನ ಹಾಕ್ತಾ ಇದ್ದಾರೆ, ದ್ವೇಷದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ನಾನು 4 ಸರ್ತಿ ಶಾಸಕ ಮತ್ತು ಸಚಿವನ ಕೆಲಸ ಮಾಡಿದ್ದೀನಿ, ನನ್ನ ಶಾಸಕ ಸ್ಥಾನಕ್ಕೆ ಬೇಕಾದ್ರೆ ಈಗಲೇ ರಾಜೀನಾಮೆ ಕೊಡು ಅಂದರೂ ಕೊಟ್ಬಿಡ್ತೀನಿ ಅಂತ ಮುನಿರತ್ನ ಅವರು ಜಡ್ಜ್ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಮೊದಲನೇದಾಗಿ ಈ ಪ್ರಕರಣ, ಅತ್ಯಾಚಾರ ಪ್ರಕರಣದಲ್ಲಿ ಇನ್ನೂ ಕೂಡ ಪೊಲೀಸ್ ವಿಚಾರಣೆ ಆಗಬೇಕಾಗಿತ್ತು, ಹಾಗಾಗಿ ಪೊಲೀಸ್ ಕಸ್ಟಡಿಗೆ ಪಡಿತಾರೆ ಅಂತ ಅಂದುಕೊಳ್ಳಲಾಗಿತ್ತು. ಬಟ್ ಕೋರ್ಟ್ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿರೋದು ಹೇಗೆ ಅಂತ ಒಂದು. ಎರಡನೇದು, ನ್ಯಾಯಾಧೀಶರ ಮುಂದೆ ಮುನಿರತ್ನ ಅವರ ಅಳಲು ಏನು, ಅದಕ್ಕೆ ನ್ಯಾಯಾಧೀಶರ ಪ್ರತಿಕ್ರಿಯೆ ಹೇಗಿತ್ತು? ಅರವಿಂದ್, ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರನ್ನ ಕಡ್ಲಿಪುರ ಪೊಲೀಸರು ಬಂಧನವನ್ನು ಮಾಡಿದ್ರು. ಬಂಧನವಾಗಿ 24 ಗಂಟೆಗಳೊಳಗಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕಾಯಿತು. ಹಾಗಾಗಿ ಇವತ್ತು ಅವರನ್ನ ಕೋರ್ಟ್ಗೆ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಂಡಿಲ್ಲ. ಅವರಿಗೆ ಜೇಸಿಗೆ ಆರ್ಡರ್ ಮಾಡುವಂತೆ ಆದೇಶವನ್ನು ಮಾಡಿಸ್ಕೊಂಡಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ನ್ಯಾಯಾಧೀಶರು ಪೊಲೀಸರ ಮ್ಯಾನ್ಯುಯಲ್ ಅನ್ನು ಮೇಂಟೈನ್ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ವಿರುದ್ಧ ಸಾಕಷ್ಟು ಗರಂ ಆದರು. ಅದಾದ ನಂತರ ಅವರ ವಕೀಲರು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅಂದರೆ ಫಿರ್ಯಾದಿದಾರರು ದೂರವನ್ನು ಕೊಡುವಂಥ ಸಂದರ್ಭದಲ್ಲಿ ಠಾಣೆಗೆ ಹಾಜರಾಗಿಲ್ಲ, ಆದರೆ FIR ಅಲ್ಲಿ ಅವರ ಹೆಸರನ್ನು ಸೈನ್ ನಮೂದನೆ ಆಗಿದೆ. ಮತ್ತು ಜೊತೆಗೆ ಈ ಒಂದು FIRನ ಕಂಟೆಂಟ್ ಏನಿದೆ, FIR ಆಗೋದಕ್ಕೆ ಮುಂಚೆನೂ ಕೂಡ ಮಾಧ್ಯಮದಲ್ಲಿ ಪ್ರಕಟವಾಗುತ್ತೆ. ಇದೆಲ್ಲ ಒಂದು ಕಡೆ ನೋಡಿದ್ರೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿಸ್ತಾ ಇದೆ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತವೆ ಅನ್ನುವಂಥ ವಾದವನ್ನು ಮಾಡಿದರು. ಅದರ ಜೊತೆಗೆ ಈಗಾಗಲೇ ಶಾಸಕರಾಗಿರುವಂಥ ಮುನಿರತ್ನ ಅವರು ಕೂಡ ಒಂದಷ್ಟು ಅಳಲನ್ನು ನ್ಯಾಯಾಧೀಶರ ಮುಂದೆ ತೋಡ್ಕೊಂಡು. ನಾಗೇಶ್, ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟಾರೆ ಇವಾಗ ಮೇಲ್ನೋಟಕ್ಕೆ ಮುನಿರತ್ನ ಪರ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು ಇದು ದ್ವೇಷದ ರಾಜಕೀಯ. ಈ ಆರೋಪದಲ್ಲಿ ಹುರುಳೇ ಇಲ್ಲ, ಆದರೂ ಕೂಡ ಇವರು ದೂರನ್ನು ದಾಖಲಿಸಿದ್ದಾರೆ. ಬೇಕು ಅಂತಲೇ ಈ ರೀತಿ ಸೇಡಿನ ರಾಜಕೀಯಕ್ಕೆ ಸರ್ಕಾರ ಮುಂದಾಗಿದೆ ಅಂತಕ್ಕಂಥ ಆರೋಪವನ್ನು ಮುನಿರತ್ನ ಪರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಾಗ ಅವರು ತಮ್ಮ ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು. ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ, ಅಕ್ಟೋಬರ್ 4ನೇ ತಾರೀಕಿನ ತನಕ.